ಹಾಯ್ ಎಲ್ಲರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ಬನ್ನಿ ಇವತ್ತು ಆಸೆ ಸೀರಿಯಲ್ ಸ್ಟೋರಿನ ನೋಡ್ಕೊಂಡು ಬರೋಣ. ಕಾಗಿ ಸುಬ್ಬ ದೇವಸ್ಥಾನಕ್ಕೆ ಬಂದು CCTV ಫುಟೇಜ್ಗೋಸ್ಕರ ಬಂದಿರ್ತಾನೆ. ಬಟ್ ಮಂಜ ಏನಕ್ಕೆ ಬಂದಿರ್ತಾನೆ, ಕನಕ ಇಬ್ರು ಏನಕ್ಕೆ ಬಂದಿರ್ಬೋದು ಅಂತ ಕೇಳ್ತಾ ಇರ್ತಾನೆ. ಇನ್ನೊಂದು ಕಡೆ ಹಾಗೆ ಮೀನಾ ದೇವಸ್ಥಾನದಿಂದ ಬರ್ಬೇಕಾದ್ರೆ ಒಬ್ಬರು ಬಂದುಬಿಟ್ಟು ನೀವು CCTV ಫುಟೇಜ್ ಕೇಳಿದೆಯಲ್ಲಮ್ಮ, ಅದನ್ನು ಕೊಡೋಕ್ಕಾಗಲ್ಲಮ್ಮ ಹಾಗೆ ಎಲ್ರಿಗೂ ಅಂತ ಹೇಳ್ತಾರೆ. ಆದರೆ ನಿನ್ನ ಥರನೇ ಇನ್ನೊಬ್ಬ ಯಾರೋ ಬಂದಿದ್ದ CCTV ಫುಟೇಜ್ ನಂತರ ಬಂದಿದ್ರಾ, ಯಾರವರು ಅಂತ ಹೇಳ್ತಾನೆ. ಸುಬ್ಬ ಅಂತ ಯಾರೋ ಬಂದಿದ್ದರು, ಸುಬ್ಬು ಅಂತ. ಹೌದಾ ಅಂತ ಹೇಳ್ಬಿಟ್ಟು ಸರಿ ಬಿಡಿ ಅವನ ಬಗ್ಗೆ ನಾನು ನೋಡ್ಕೋತೀನಿ ಅಂತ ಹೇಳ್ಬಿಟ್ಟು ಬರ್ತಾನೆ. ಆಗ ಮಂಜುಂಗೆ ಹೇಳ್ತಿರ್ತಾನೆ, ಏನು ಗೊತ್ತಾ ಆ ಕಾಗೆ ಸುಬ್ಬ ಯಾಕೆ ಬಂದಿದ್ದ ಅಂತ ಗೊತ್ತಾಯ್ತು ಕಣೋ, CCTV ಫುಟೇಜ್ಗೋಸ್ಕರ ಬಂದಿದ್ದಂತೆ. ಏನಕ್ಕೆ ಬಂದಿದ್ದ ಅವನು ಅಂತ ಕೇಳ್ತಾ ಇರ್ತಾನೆ. ಏನಕ್ಕಾರು ಬಂದಿರಲಿ, ಅವ್ನು ನಿನ್ನ ತಂಟೆಗೆ ಬರಬಾರ್ದು ಅಷ್ಟೇ. ಅವನಾಗೆ ಬರೋವರೆಗೂ ನೀನು ಅವನ ಜೊತೆ ತಂಟೆಗೆ ಹೋಗ್ಬೇಡ ಮಂಜ, ನೀನು ಹುಷಾರಾಗಿರು ಆಯಿತಾ ಅಂತ ಹೇಳ್ತಿರ್ತಾನೆ. ಆಗ ಸೂರ್ಯ ಕೂಡ ಅದೇ ಟೈಮಿಗೆ ಬಂದಿರ್ತಾರೆ. ಮಲೇಷ್ಯಾದಿಂದ ಒಂದು ಅಜ್ಜಿ ತಾತ ಬಂದಿರ್ತಾರೆ. ಅವರು ಇವನ್ ಕ್ಯಾಬ್ನೇ ಬೆಂಗಳೂರಲ್ಲಿ ಸುತ್ತಾಡೋಕ್ಕೆ ಅಂತ ಹೇಳ್ಬಿಟ್ಟು ಕ್ಯಾಬ್ನ ಬುಕ್ ಮಾಡ್ಕೊಂಡಿರ್ತಾರೆ. ಆಗ ಮೀನಾಗೆ ಹೇಳ್ತಾನೆ, ಪೂಜೆ ಮಾಡ್ಸೋಕೆ ಬಂದಿರ್ತಾರೆ, ಎಲ್ಲ ರೆಡಿ ಮಾಡು, ಅವರು ಮದುವೆ ವಿವಾಹ ಅಂತ ಹೇಳ್ತಾರೆ. ಹಾಗಾಗಿ ಎಲ್ಲೂ ಕೂಡ ರೆಡಿ ಮಾಡಿರ್ತಾರೆ. ನೋಡಿ ಸರ್, ಇವರೇ ನನ್ನ ಹೆಂಡತಿ ಅಂತ ಹೇಳ್ತಾರೆ. ಸೂರ್ಯ ತುಂಬ ಒಳ್ಳೆಯ ಹುಡುಗಮ್ಮ, ಅವನಿಗೆ ನಿನಗೆ ಸಿಕ್ಕಿರೋದು ತುಂಬಾ ಅದೃಷ್ಟವಂತ ಅಂತ ಹೇಳ್ತಾರೆ. ಹೌದು ಸರ್, ನಮಗೆ ಸಿಕ್ಕಿ ಒಂದು 5 ನಿಮಿಷ ಅಷ್ಟೇ ಆಗಿದೆ, ತುಂಬ ನಮಗೆ ಇಳಿಸ್ಬಿಟ್ಟ ಅಂತ ಹೇಳ್ತಾರೆ. ಹಾಗೆ ಸರ್, ಇವರು ಯಾರ ಜೊತೆ ಕೂಡ ಎಲ್ಲರ ಜೊತೆ ಕೂಡ ಇದೇ ರೀತಿ ಹೊಂದ್ಕೋತಾರೆ. ಅವ್ರು ಮಾತಾಡಿದ್ದು 5 ನಿಮಿಷ ಸಾಕು, ಅವ್ರ ಗುಣ ಸ್ವಭಾವ ಎಂಥದ್ದು ಅಂತ ಅಂತಾರೆ. ಆಗ ಪೂಜೆ ಸಾಮಾನೆಲ್ಲ ಕೊಡ್ತಾರೆ, ತೊಗೊಳ್ಳಿ ದುಡ್ಡು ಅಂತ ಹೇಳ್ತಾರೆ. ಇಲ್ಲ ಬೇಡ ಸರ್, ನೀವು ನನ್ನ ಮಗಳು ಅಳಿಯಂಗೆ ಒಳ್ಳೆಯದಾಗಲಿ ಅಂತ ಬಯಸಿದ್ರಲ್ಲ, ಅಷ್ಟೇ ಸಾಕು, ನಿಮ್ಮ ಆಶೀರ್ವಾದ ಹೊಂದಿದ್ರೆ ಸಾಕು ಸರ್ ನಮಗೆ ಅಂತ ಹೇಳ್ತಾರೆ. ಆಗ ದೇವಸ್ಥಾನಕ್ಕೆ ಕರ್ಕೊಂಡೋಗಿ ಅರ್ಚಕರ ಹತ್ರ ಅವ್ರ ಹೆಸರಲ್ಲಿ ಅರ್ಚನೆನ ಮಾಡಿಸಿ ಸೂರ್ಯ ಮತ್ತು ಮೀನಾ ಹಾಗೆ ಹೂನಾರನ್ನು ಕೂಡ ಬದಲಾಯಿಸ್ತಾರೆ. ಇದೆಲ್ಲ ಯಾಕಪ್ಪ ಸೂರ್ಯ ಅಂತ ಹೇಳ್ತಾರೆ. ಮಾಡಿ ಸರ್, ನೀವು ಮಲೇಷ್ಯಾದಿಂದ ಬಂದಿದ್ದೀರಾ, ನಾವು ಇಷ್ಟು ಮಾಡಬಾರ್ದಾ ಹೇಳಿ, ನೀವು ನನ್ನ ನಂಬಿ ನನಗೋಸ್ಕರ ಬಂದಿದ್ದೀರಾ ಅಂತ ಹೇಳ್ತಾರೆ. ಆಗ ಇಬ್ಬರು ಕೂಡ ಹಾರ ಬದಲಿಸ್ಕೊತಾರೆ. ಅಜ್ಜಿ ತಾತ ಅವರ ಮದುವೆ ವಾರ್ಷಿಕೋತ್ಸವ ಇರುತ್ತೆ ಅವತ್ತು. ಹಾಗಾಗಿ ನಮಗೆ ತುಂಬ ಖುಷಿ ಆಯ್ತಪ್ಪ, ನಮ್ಗೆ ಇಷ್ಟೆಲ್ಲ ಮಾಡೋದು ನಿಮಗೆ ಬೇಕಿರಲಿಲ್ಲ, ಆದರೂ ನಿಮಗೆ ಖುಷಿ ಆಯ್ತಲ್ಲ, ನಂಗೆ ಅಷ್ಟೇ ಸಾಕು ಸರ್ ಅಂತ ಹೇಳ್ತಾರೆ. ಹೌದಪ್ಪ, ಬನ್ನಿ ದೇವಸ್ಥಾನ ಪ್ರದಕ್ಷಿಣೆ ಹಾಕ್ಕೊಂಡು ಬರೋಣ ಅಂತ ಹೇಳಿಬಿಟ್ಟು ಅವರಿಬ್ಬರು ಕೂಡ ಹೋಗ್ತಾರೆ. ಆಗ ಮೀನಾ ಹೇಳ್ತಾರೆ, ಏನು ಗೊತ್ತಾ ರೀ, ಆ ಕಾಗೆ ಸುಬ್ಬ ಕೂಡ ಬಂದಿದ್ದೆ ಅಲ್ಲಿ CCTV ಫುಟೇಜ್ನ ಕೇಳಿಕೊಂಡು. ಹೌದಾ, ಹಾಗಾದರೆ ಮೋಸ್ಟ್ಲಿ ಅವನು ರೋಹಿಣಿ ಹೇಳ್ದ ಅಂತ ಬಂದಿರಬೇಕು, ಅದಕ್ಕೋಸ್ಕರ ಒಂದು CCTV ಫುಟೇಜ್ನ ತೊಗೊಳಕ್ಕೆ ಬಂದಿದ್ದಾನೆ ಅಂತ ಹೇಳ್ತಾರೆ. ನಾನು ಕೇಳಿದೆ ರೀ, ಅವರು ಕೊಡೋಲ್ಲ ಅಂತ ಹೇಳಿದ್ರು. ನಿಂಗೆ ಯಾಕೆ ಅಪ್ಪ ಹೇಳಲಿಲ್ವಾ ಬೇಡ ಅಂತ ಆ ವಿಷಯಕ್ಕೆ ಹೋಗೋದು, ನಿಂಗೆ ಯಾಕೆ ಸುಮ್ಮನೆ ಇರು ಅಂತ ಹೇಳ್ತಾನೆ ಸೂರ್ಯ. ಹೌದಾ, ಇವತ್ತು ನೀವೇನು ಅಂದ್ಕೊಳ್ಳಿಲ್ಲ ಅಂತಂದರೆ ನಮ್ಮ ಮನೆಗೆ ಊಟಕ್ಕೆ ಬರ್ತೀರಾ ಅಂತ ಕೇಳ್ತಾರೆ. ಊಟಕ್ಕೆ ಅಂತ ಕೇಳಿದಾಗ ಆಯ್ತಪ್ಪ ಬರ್ತೀವಿ ಬಿಡು ಅಂತ ಹೇಳ್ತಾರೆ. ಆಯ್ತು ಹಾಗಾದ್ರೆ ಮೀನಾ, ಸರಿ ಹಾಗಾದ್ರೆ ನಾನು ಮನೆಗೆ ಹೋಗಿ ಊಟನ ಮಾಡಿರ್ತೀನಿ, ಆದರೂ ಅತ್ತೆ ಏನಂತಾರೋ ಏನೋ ಅಂತ ಅನ್ಕೋತಾರೆ. ನಾನು ಅಪ್ಪಂಗೆ ಫೋನ್ ಮಾಡಿ ಹೇಳಿರ್ತೀನಿ, ನೀನು ಹೋಗು ಮನೆಗೆ ಅಂತ ಹೇಳ್ತಾರೆ. ಆಗ ರೋಹಿಣಿ ಮನೆಗೆ ಬರ್ತಾರೆ. ಅವರಿಬ್ಬರನ್ನ ಇನ್ನೊಂದು 2 ಕಡೆ ಸುತ್ತಾಸ್ಕೊಂಡು ದೇವಸ್ಥಾನಕ್ಕೆ ಕರ್ಕೊಂಡು ಬರ್ತೀನಿ ಹೋಗು ಅಂತ ಹೇಳ್ತಾರೆ. ಇನ್ನೊಂದು ಕಡೆ ಕಾಗಿ ಸುಬ್ಬ ವೆಯ್ಟ್ ಮಾಡ್ತಾ ಇರ್ತಾನೆ, ಮಾತಾಡ್ತಾ ಇರ್ತಾನೆ. ಆಗ ಅಸಿಸ್ಟೆಂಟು, ರೋಹಿಣಿ ಎಂಥವಳು ಅಂತ ಗೊತ್ತಿದ್ರು ನೀವು ಸಹವಾಸ ಮಾಡ್ತಿದ್ಯಾ, ಅವಳ ಜೊತೆ ಎಷ್ಟು ಕಿತ್ಕೊಳ್ಳೋಕ್ಕಾಗುತ್ತೋ ಅಷ್ಟನ್ನು ಕಿತ್ಕೊಂಡು ಕೊನೆಯಲ್ಲಿರಲಿ ಅವಳು ಹೇಳಿರೋಂಥ ಎಲ್ಲ ಸತ್ಯಗಳನ್ನ ಹೇಳ್ಬಿಡೋಣ, ಸುಮ್ಮನಿರು ಅಂತ ಹೇಳ್ತಿರ್ತಾನೆ ಕಾಗೆ ಸುಬ್ಬ. ಅದೇ ಟೈಮ್ಗೆ ರೋಹಿಣಿ ಕೂಡ ಬರ್ತಾಳೆ. ಏನಾಯಿತು, ಫೋಟೋ ಸಿಗ್ತಾ ಅಂತ ಹೇಳ್ತಾರೆ. ಅಯ್ಯೋ ಇಲ್ಲ ಮೇಡಮ್, ಅಲ್ಲಿ ನಮ್ಮಂಥವ್ರಿಗೆ ಕೊಡಲ್ವಂತೆ, ದೊಡ್ಡ ದೊಡ್ಡ ವ್ಯಕ್ತಿಗಳಿಗೆ ಪೊಲೀಸ್ನವ್ರಿಗೆ ಮಾತ್ರ ಅಂತೆ ಕೊಡೋದು ಅಂತ ಹೇಳ್ತಾರೆ. ಹೌದಾ, ಹಾಗಾದರೆ ಅಲ್ಲಿ ಯಾರಾದರೂ ನೋಡಿದ್ರಾ ಅಂತ ಹೇಳ್ತಾರೆ. ಹ್ಞೂ ಮೇಡಮ್ ನೋಡಿದ್ರು, ಮೀನಾ ಅವ್ರ ತಾಯಿ ಹೂ ಕೊಟ್ಟೋದಲ್ಲೇ ಅಲ್ವಾ, ಹಾಗಾಗಿ ನಾನು ನೋಡಿದ್ರು. ಅಯ್ಯೋ ಏನೋ ನೀನು ಏನು ಹೇಳ್ತಿದ್ಯಾ, ಅವ್ರ ಕೈಲೆಲ್ಲ ಸಿಗಾಕತ್ತರ ನೀನು ಅಂತ ಹೇಳ್ತಾರೆ. ಅಯ್ಯೋ ದೇವರೇ, ಅವ್ರು ದೇವಸ್ಥಾನ ಮುಂದೆನೇ ಹೂ ಕಟ್ಟೋದು, ಹಾಗಾಗಿ ನೋಡಲೇಬೇಕಲ್ಲ, ನಾವೇನು ಮಧ್ಯರಾತ್ರಿ ಹೋಗೋಕ್ಕಾಗತ್ತಾ ಅಂತ ಹೇಳ್ತಾರೆ. ಸರಿ ಆಯಿತು ಬಿಡು, ಎಲ್ಲೂ ಕಾಣಿಸ್ಕೊಬೇಡಿ ಅಂತ ಹೇಳ್ಬಿಟ್ಟು ಅಲ್ಲಿಂದ ಹೊರಟೋಗ್ತಾರೆ. ನಂತರ ರೋಹಿಣಿ ಮನೋಜ್ಗೆ ಫೋನ್ ಮಾಡಿ ಹೇಳ್ತಾನೆ, ಅದು CCTV ಫುಟೇಜ್ ಯಾರಿಗೂ ಕೊಡೋಲ್ಲಂತೆ, ನೀವು ಪೊಲೀಸ್ನವ್ರನ್ನ ಕಾಂಟ್ಯಾಕ್ಟ್ ಮಾಡಿ ಮನೋಜ್ ಅಂತ ಹೇಳ್ಬಿಟ್ಟು ಅಲ್ಲಿಂದ ಅವಳು ಕೂಡ ಹೊರತಾಳೆಪ್ಪ, ಎಷ್ಟು ದೊಡ್ಡ ಕಾಡು ಅಂತ ಹೇಳ್ಬಿಟ್ಟು. ಇನ್ನೊಂದು ಕಡೆ ಶ್ರುತಿ ಮತ್ತು ಮೀನಾ ಅಡುಗೆ ಮಾಡ್ತಾ ಇರ್ತಾರೆ. ಆಗ ಶ್ರುತಿ ಕೇಳ್ತಿದ್ರೆ, ನೀವು ಎಷ್ಟು ಕೆಲಸ ಮಾಡ್ತೀರಾ ಮೀನಾ, ಕೊಡಿ ನಾನು ಸ್ವಲ್ಪ ಮಾಡಿಕೊಡ್ತೀನಿ, ರವಿ ಕರೆಸ್ತೀನಿ ಅಂತ ಹೇಳ್ತಾರೆ. ಇಲ್ಲ ಬಿಡಿ ಶ್ರುತಿ ಅವರೇ, ನನಗಿದೆಲ್ಲ ಅಭ್ಯಾಸ ಇದೆ, ಯಾಕೆಂದರೆ ನಾವು ಚಿಕ್ಕದ್ರಿಂದ ಮಾಡಿ ನನಗೆ ಅಭ್ಯಾಸ, ಹೊರಗಡೆ ಒಳಗಡೆ ಎಲ್ಲ ಕೂಡ ನಾನೇ ನೋಡ್ಕೊತಾ ಇದ್ದೆ ಅಂತ ಹೇಳ್ತಾರೆ. ಆದರೂ ನೀವು ತುಂಬ ಗ್ರೇಟ್ ಕಣ್ರಿ ಮೀನವರೇ, ಎಷ್ಟು ಕೆಲಸ ಮಾಡ್ತೀರಾ. ಮನೇಲಿ ನಾನು ಮದುವೆಗೆ ಬರೋಕ್ಕೂ ಮುಂಚೆ ಅಡುಗೆ ಮಾಡೋ ಕೆಲಸದವರು ಇದ್ದರು, ಆದರೆ ನಾನು ಬಂದಿಸ್ತಾನೆ ಅತ್ತೆ ಅದನ್ನು ತೆಗೆದುಬಿಟ್ರು. ಯಾಕೆ, ಅವರು ನನ್ನನ್ನು ಕೆಲಸದವಳು ಅಂತಲೇ ಅನ್ಕೊಬಿಟ್ಟಿದ್ದಾರೆ. ತಡೀರಿ ನಾನು ಹೋಗಿ ಕೇಳ್ತೀನಿ ಅಂತಾರೆ. ಬೇಡ ಸುಮ್ಮನಿರಿ, ಆಮೇಲೆ ಬಂದು ನನಗೆ ಬೈತಾರೆ ಅಂತ ಹೇಳ್ತಾರೆ. ಅದೇ ಟೈಮ್ಗೆ ಸಕ್ಕರೆ ಕೂಡ ಅಲ್ಲಿಗೆ ಬರ್ತಾರೆ. ಏನಿದು, ಏನು ಕ್ಯಾಂಟೀನ್ ತೊಗೊಂಡ್ಬಿಟ್ಟಿದ್ಯಾ, ಇಷ್ಟೊಂದು ತರಕಾರಿ ಕೂತಿದ್ಯಾ. ಇಲ್ಲ, ಅವರು ಯಾರನ್ನೋ ಗೆಸ್ಟ್ನ ಕರ್ಕೊಂಬರ್ತಾರಂತೆ ಕಾರಲ್ಲಿ.
ಓಹ್! ಕಾರಲ್ಲಿ ಬಂದವ್ರಿಗೆಲ್ಲ ನಮ್ಮ ಮನೇಲೇನು ಊಟ ಅಂತ ಹೇಳಿದ್ದೀರಾ ಅಂತ ಹೇಳ್ತಾರೆ. ಅದೆಲ್ಲ ಏನು ಬೇಕಾಗಿಲ್ಲ, ಇದು ಸಕ್ಕರೆ ಮನೆ ಅಂತ ಹೇಳ್ತಾರೆ. ಆಗ ರಂಗಣ್ಣವರು ಹಲೋ, ಆಲ್ರೆಡಿ ಫೋನ್ ಮಾಡಿ ಹೇಳಿದ್ದಾರೆ, ನಾನು ಒಪ್ಪಿಗೆನೂ ಕೊಟ್ಟಾಗಿದೆ. ಹಾಗಾಗಿ ಇದೆಲ್ಲ ಪ್ರಿಪ್ರೇಷನ್ ನಡೀತಿದೆ ಅಂತ ಹೇಳ್ತಾರೆ. ಸರಿ ಆಯ್ತು ಬಿಡಿ, ನೀವು ಹೇಳ್ತಿದ್ದೀರಾ ಅಂತ ನಾನು ಒಪ್ಕೋತಿದ್ದೀನಿ, ಏನಾದರೂ ಮಾಡ್ಕೊಳ್ಳಿ. ಅತಿಥಿ ದೇವೋ ಭವ ಅಂತಾರ, ಹಂಗೆ ಕಣೆ. ಒಬ್ಬರಿಗೆ ನಾವು ಊಟ ಹಾಕಿದರೆ ನಮ್ಮಿಂದ ಏನೂ ಕಮ್ಮಿ ಆಗಲ್ಲ, ಇನ್ನೂ ಹೆಚ್ಚಾಗುತ್ತೆ ಹೊರತು ಏನಾಗಲ್ಲ ಅಂತ ಹೇಳ್ತಾನೆ. ಮೀನಾ ಅಡುಗೆ ಮಾಡ್ತಿದ್ದಾಳೆ, ಶ್ರುತಿ ಹಾಗೆ ವೀಡಿಯೋ ಮಾಡ್ಕೊಂಡು ತಮಾಷೆ ಮಾಡ್ತಿರ್ತಾರೆ. ರೋಹಿಣಿ ಕೂಡ ಬರ್ತಾರೆ. ಏನು ಮೀನವ್ರೆ ಮನೆಯೆಲ್ಲ ಗಮ್ಮಂತಿದೆ, ಏನೋ ಮಾಡ್ತಿದ್ದೀರಾ? ಅವ್ರು ಯಾರನ್ನೂ ಕರ್ಕೊಂಬರ್ತಾರಂತೆ ಅವ್ರ ಕಾರಲ್ಲಿ ಒಬ್ಬರು ಗೆಸ್ಟ್ನ. ಹಂಗಾಗಿ ಅಜ್ಜಿ ತಾತ ಅವ್ರಿಗೆ ಮದುವೆ ವಾರ್ಷಿಕೋತ್ಸವ ಅಲ್ಲ, ಹಾಗಾಗಿ ಮನೇಲೇನೋ ಸ್ಪೆಷಲ್ ಮಾಡೋಣ ಅಂತ ಮಾಡ್ತೀನಿ. ಓಹ್! ಏನು ಆಫರ್ ಕೊಟ್ಟಿದ್ದೀರಾ, ನಿಮ್ಮ ಕಾರಲ್ಲಿ ಬರೋರಿಗೆಲ್ಲ ಮನೆ ಊಟ ಸಿಗುತ್ತೆ ಅಂತವಾ ಅಂತ ಹೇಳ್ತಾನೆ. ಆ ಥರ ಯಾಕಂತೀರಾ ಶ್ರುತಿ ಅವರೇ? ಏನೋ ವಯಸ್ಸಾದವರು ಅಜ್ಜಿ ತಾತ ದೂರದಿಂದ ಬಂದಿದ್ದಾರೆ, ಸೊ ಹಂಗಾಗಿ ಮನೆ ಕರ್ಕೊಬರ್ತಿದ್ದಾರೆ. ಕೀಳಾಗಿ ನೋಡೋರಿಗೆಲ್ಲ ಈ ಥರದ್ದೇ ಬುದ್ಧಿ ಇರುತ್ತೆ, ಅವ್ರ ಬಿಸ್ನೆಸ್ ಬುದ್ಧಿನೇ ಇರುತ್ತೆ ಬಿಡು ಮೀನಾ. ಅವರೆಲ್ಲರಿಗೂ ಎಲ್ಲಿ ಅನುಕಂಪ ಪ್ರೀತಿ ಅನ್ನೋದು ಇರುತ್ತೆ ಅಂತ ಹೇಳ್ತಾರೆ. ಅಯ್ಯೋ ನಾನೇನೋ ಸುಮ್ಮನೆ ತಮಾಷೆಗೆ ಮಾಡಿದೆ, ಅದಕ್ಕೆ ಹಿಂಗೆ ಆಡ್ತಿದ್ದೀರಾ? ಸರಿ ಹೊಟ್ಟೆ ಅಷ್ಟವಾಗ್ತಿದೆ, ತಿನ್ನೋಕ್ಕೆ ಏನಿಲ್ವಾ ಅಂತಾರೆ. ಏನೂ ಇಲ್ಲ ಅಂತ ಹೇಳ್ತಾರೆ. ಆಗ ಅಣ್ಣ ತೊಗೊಂಡು ರೋಹಿಣಿ ಸರಿ ಬಿಡಿ ಅಂತ ಹೇಳ್ಬಿಟ್ಟು ರೂಮಿಗೆ ಹೊರಟೋಗ್ತಾರೆ. ನೀನು ಯಾಕೆ ಹಂಗೆ ಮಾತಾಡೋಕ್ಕೆ ಹೋಗಿದ್ದೆ, ಸುಮ್ಮನಿರೋದಲ್ವಾ ಅಂತ ಹೇಳ್ತಾರೆ. ಆಗ ರಂಗಣ್ಣವರು ಏನಪ್ಪ ರವಿ ಇಲ್ಲೇ ಇದೆಯಾ ಅಂತ ಹೇಳ್ತಾರೆ. ಹಾಂ, ಏನೋ ಗೆಸ್ಟ್ ಯಾರೋ ಬರ್ತಾರಂತೆ, ಇನ್ನು ಅತ್ತೆ ಏನೋ ಸ್ಪೆಷಲ್ ಊಟ ಮಾಡ್ತಿದ್ದಾರೆ, ಅದಕ್ಕೋಸ್ಕರ ಬಂದೆ ಅಪ್ಪ ಅಂತ ಹೇಳ್ತಾರೆ. ಆಹಾ, ನಿನಗೂ ಮನೆ ಊಟ ಅಂದರೆ ತುಂಬ ಇಷ್ಟನಾ ಅಂತ ಹೇಳ್ತಾರೆ. ಹೌದು ಅಂತ ಹೇಳ್ತಾರೆ. ಸೂರ್ಯ ಅಜ್ಜಿ ತಾತನ ಕರ್ಕೊಂಡು ಬಂದಿರ್ತಾರೆ. ಬನ್ನಿ ಇದೇ ನಮ್ಮನೆ ಅಂತ ಹೇಳ್ತಾರೆ. ಆಗ ಅಪ್ಪ ಬಂದರು ಕಣಪ್ಪ ಅಂತ ಹೇಳ್ತಾರೆ. ಅಯ್ಯೋ ನಮಗೆ ಗುರುತು ಪರಿಚಯ ಏನೂ ಇಲ್ಲ ಅಂತ ಅನ್ಕೋತಿರ್ತೀವಿ. ಗುರುತು ಪರಿಚಯ ಇಲ್ಲ ಅಂತ ಏನು ಅನ್ಕೋಬೇಡಿ, ಬನ್ನಿ ಸರ್ ಅಂತ ಹೇಳ್ತಾರೆ. ಆಗಿಬ್ರಿಗೂ ಚೇರ್ ಹಾಕಿ ಕೂರಿಸ್ತಾರೆ. ಇವ್ರು ನಮ್ಮ ತಂದೆ ತಾಯಿ, ಇವ್ರು ನನ್ನ ಧರ್ಮಪತ್ನಿ, ಅವರು ನನ್ನ ತಮ್ಮ, ಅವರು ನನ್ನ ತಂಗಿ, ನನ್ನ ತಮ್ಮನ ಹೆಂಡತಿ ಅಂತ ಹೇಳ್ತಿರ್ತಾರೆ. ಹೌದಾ, ತುಂಬ ಸಂತೋಷ ಆಯಿತು. ನಿಮ್ಗೆ 3 ಜನ ಅಲ್ವಾ ಅಣ್ಣ ತಮ್ಮಂದಿರು ಅಂತ ಹೇಳ್ತಾರೆ. ಅವರು ಆಫೀಸಿಂದ ಇನ್ನೂ ಬಂದಿಲ್ಲ, ಅಂಗಡಿಯಿಂದ ಯಾವುದೋ ಸ್ಟೀಲ್ ಪಾತ್ರೆ ಅಂಗಡಿ ಇಟ್ಕೊಂಡಿದೆ. ಸ್ಟೀಲ್ ಪಾತ್ರೆ ಅಂತ ಯಾಕೋ ಅಂತೀಯಾ ನೀನು, ಶಾಂತಿ ಓಮ್ ಅಪ್ಲಯನ್ಸಸ್ ಅಂತ ಹೇಳು ಅಂತ ಹೇಳ್ತಾರೆ. ಹೌದು, ನಿಮ್ಮ ಮಗ ತುಂಬಾ ಒಳ್ಳೆಯನು, ಅವನು ನೋಡಿ ಅಂದ್ಕೊಂಡು ಇಷ್ಟೊಂದು ವಿನಯ ಹೇಗೆ ಬಂತು ಅಂತ ನಿಮ್ಮನ್ನು ನೋಡಿದ್ಮೇಲೆ ಗೊತ್ತಾಯಿತು. ಅವನಿಗೆ ಈ ಸಂಸ್ಕಾರ ಎಲ್ಲ ಹೇಗೆ ಬಂತು ಅಂತ ನಿಜವಾಗ್ಲೂ ಅಪರಂಜಿ ಇವನು ಅಂತ ಹೇಳ್ತಾರೆ. ಅಮ್ಮ ಒಂದು ಪ್ಲೇಟ್ ತಗೊಬರಮ್ಮ ಅಂತ ಹೇಳ್ತಾರೆ. ಪ್ಲೇಟ್ನ ತೊಗೊಂಬರ್ತಾರೆ. ಹೌದು, ನೀವೇನು ಮಾಡ್ತಿರೋದು ಅಂತ ಹೇಳಿದಾಗ ನಾನು ಡಬ್ಬಿಂಗ್ ಆರ್ಟಿಸ್ಟಪ್ಪ ಅಂತ ಹೇಳ್ತಾರೆ. ಹೌದಾ, ತುಂಬಾ ಒಳ್ಳೆಯದು ಅಂತ ಹೇಳ್ತಾರೆ. ಆಗ ಪ್ಲೇಟ್ನ ತೊಗೊಬಂದು ಅವ್ರು ತಂದಿರುವಂತಹ ಹಣ್ಣುಗಳೆಲ್ಲನೂ ಕೂಡ ಇಡ್ತಾರೆ. ಅಯ್ಯೋ ಇದೆಲ್ಲ ಯಾಕೆ ತರಕ್ಕೆ ಹೋಗಿದ್ರಿ, ನಾವು ಫಸ್ಟ್ ಟೈಮ್ ಮನೆಗೆ ಬರ್ತಿದ್ವಿ, ಬರೀ ಕೈಲಿ ಬಂದರೆ ಏನು ಚೆನ್ನಾಗಿರುತ್ತೆ ಹೇಳಿ, ಅದು ಸಂಸ್ಕಾರನೂ ಅಲ್ಲ ಅಂತ ಹೇಳ್ಬಿಟ್ಟು ಅವರ ಒಂದು ಗುಣನ ತೋರಿಸ್ತಾರೆ. ತುಂಬಾ ಒಳ್ಳೆಯದು. ನೀವು ಹೌದು ಎಲ್ಲಿ ಎಲ್ಲಿ ಅಂತ ಹೇಳಿದಾಗ ನಾವು ಮಲೇಷ್ಯಾದಿಂದ ಬಂದಿದ್ದೀವಿ. ಹೌದಾ, ಫಾರಿನಿಂದ ಬಂದಿದ್ದೀವಿ. ಮಲೇಷ್ಯಾ ಅಂದ ತಕ್ಷಣ ರೋಹಿಣಿಗೆ ಸ್ವಲ್ಪ ಭಯ ಆಗೋದು. ಹೌದಾ, ನಮ್ಮ ಸೊಸೆನೂ ಕೂಡ ಅದೇ ಊರು, ಅಲ್ಲೇ ಮಲೇಷ್ಯಾದವರೇ, ಹೌದು ಅವ್ರು ಕರಿತೀನಿ ಅಂತ ಹೇಳಿರಿ, ಅವ್ರು ಬಂದರೆ ತುಂಬ ಖುಷಿಯಾಗುತ್ತೆ, ಅವರು ಕೂಡ ಅಲ್ಲಿಯವರೇ ಅಂತ ಹೇಳಿದಾಗ ಆಗ ಅಯ್ಯೋ ಮೀನಾ ಹೇಳಿದ್ದು ಇದೇ ಗೆಸ್ಟಾ, ಅಯ್ಯೋ ಫಸ್ಟೇ ಗೊತ್ತಾಗಿದ್ರೆ ಏನಾದರೂ ಮಾಡ್ಬೋದಿತ್ತಲ್ಲ. ಹೌದಾ, ಎಲ್ಲಿಯವರು, ನಮಗೆ ಮಲೇಷ್ಯಾ ತುಂಬಾ ಚೆನ್ನಾಗಿ ಗೊತ್ತು, ಎಲ್ಲಿಯವರವರು ಅಂತ ಕೇಳ್ತಾರೆ. ಶ್ರುತಿ ಎಲ್ಲಿಯವರೇ ಅವರು ಅಂತ ಹೇಳ್ತಾರೆ. ಟವರ್ ಹತ್ರ ಅಂತ ಹೇಳ್ತಾರೆ. ಓ ಹೌದಾ, ನಮ್ಗೆ ಅಲ್ಲೆಲ್ಲ ತುಂಬ ಚೆನ್ನಾಗಿ ಗೊತ್ತು ಬಿಡಿ, ತಡೀರಿ ನಮ್ಮ ಸೊಸೆನ ಕರಿತೀನಿ. ರೋಹಿಣಿ ಏನಿದೆಯೇ ಭಾರಿ ಬೇಗ ಅಂತ ಕರೀತಾರೆ. ಬಟ್ ರೋಹಿಣಿಗೆ ಫುಲ್ಲು ಭಯ ಆಗೋಗಿರುತ್ತೆ. ರೋಹಿಣಿ ಬಾಮ್ಮ, ಮಲೇಷ್ಯಾದಿಂದ ಬಂದಿದ್ದರೆ ನಿಮಗೂ ಗುರುತು ಪರಿಚಯ ಇರುತ್ತೆ ಅಂತ ಹೇಳ್ತಿರ್ತಾರೆ. ಬಟ್ ಅವಳು ಮಾತಾಡಲ್ಲ, ಏನೋ ಎಲ್ಲೋ ಬಾತ್ರೂಮ್ಗೆ ಹೋಗಿರಬೇಕು, ಬರ್ತಾಳೆ ಬಿಡಿ ಅಂತ ಹೇಳ್ತಾರೆ. ಮಲೇಷ್ಯಾದವರು ಅಂದ್ರಲ್ಲ, ತುಂಬ ಖುಷಿ ಆಯಿತು. ಅವರಪ್ಪ ಅಲ್ಲಿ ದೊಡ್ಡ ಬಿಸ್ನೆಸ್ ಮ್ಯಾನ್ ಅಂತೆ, ತುಂಬ ಪ್ರಾಪರ್ಟಿ ಎಲ್ಲ ಇದೆಯಂತೆ ಅಂತ ಹೇಳ್ತಾರೆ. ಹೌದಾ, ಯಾರು ಅಂತ ಏನು ಅಂತ ಗೊತ್ತಾದರೆ ನಮಗೂ ಕೂಡ ಗೊತ್ತಾಗುತ್ತೆ ಅಂತ ಹೇಳ್ತಾರೆ. ಮತ್ತೆ ಪದೇ ಕೂಗ್ತಾನೆ ಇರ್ತಾಳೆ ರೋಹಿಣಿ ಅಂತ. ಬಟ್ ಅವಳು ಬರಲ್ಲ. ಏನು ಮಾಡೋದು ಇವಾಗ, ಅಯ್ಯೋ ಒಳ್ಳೆ ಕಷ್ಟಕ್ಕೆ ಸಿಲುಕಿದ್ನಲ್ಲ, ಫಸ್ಟೇ ಗೊತ್ತಾಗಿದ್ದರೆ ಇಲ್ಲಿಂದ ಎಸ್ಕೇಪ್ ಆಗ್ಬೋದಿತ್ತು ಅಂತ ಹೇಳ್ತಾರೆ. ಹೌದು ರವಿ, ನೀವು ಶೆಫ್ ಅಂತ ಕೇಳ್ಪಟ್ಟೆ. ಹೌದು ಸರ್, ನಾನು ಶೆಫೇ, ಬಟ್ ಆದರೂ ತುಂಬ ರುಚಿಯಾಗಿ ಮಾಡೋದು ಅಂದರೆ ನಮ್ಮ ಅತ್ತಿಗೆ ತುಂಬ ಚೆನ್ನಾಗಿ ಮಾಡ್ತಾರೆ ಅಡುಗೆನ ಅಂತ ಹೇಳ್ತಾರೆ. ನಾವು ಹೋಟೆಲ್ ಏನಾರು ಓಪನ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀವಿ ಸರ್, ನೋಡೋಣ, ಅದೃಷ್ಟ ಕೂಡಿ ಬಂದಾಗ ಮಾಡ್ತೀನಿ ಅಂತ ಹೇಳ್ತಾರೆ. ಇದಿಷ್ಟು ಇವತ್ತಿನ ಕತೆ. ನಿಮ್ಮೆಲ್ರಿಗೂ ಇಷ್ಟ ಆದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ. ಥ್ಯಾಂಕ್ ಯು.